ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ಗೆ ಅದ್ದೂರಿ ಸ್ವಾಗತ. ಎರಡನೇ ಬಾರಿಗೆ ಸಚಿವರಾದ ಬಳಿಕ ಮೊದಲ ಭೇಟಿ ಇದು. ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರು ವಿಶೇಷವಾಗಿ ಅಭಿನಂದಿಸಿ ಸಂತೋಷ್ ಲಾಡ್ಗೆ ಸ್ವಾಗತವನ್ನು ಕೋರಿದ್ದಾರೆ. ಹೌದು, ಹುಬ್ಬಳ್ಳಿಯಲ್ಲಿ ಎರಡನೇ ಬಾರಿಗೆ ಸಚಿವರಾದ ನಂತರದ ಸಂದರ್ಭದಲ್ಲಿ ಅಂದರೆ ಈ 5 ವರ್ಷದ ಅವಧಿಯಲ್ಲಿ ಸಂತೋಷ್ ಲಾಡ್ ಬರ್ತಾ ಇದ್ದಂತೆ ಯಾವ ರೀತಿ ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ ಎನ್ನುವುದನ್ನು ದೃಶ್ಯದಲ್ಲಿ ಗಮನಿಸಬಹುದು. ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಸಿಟಿ ರೌಂಡ್ಸ್ ಮಾಡಿದ್ದೇನೆ. ಹುಬ್ಬಳ್ಳಿ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇದೆ. ಶೀಘ್ರದಲ್ಲೇ ಉತ್ತಮ ಅಭಿವೃದ್ಧಿ ಯೋಜನೆ ತರ್ತೇವೆ. BRTSನಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಭೆ ನಡೆಸಿ ಅಭಿವೃದ್ಧಿ ಕಾರ್ಯಗಳಿಗೆ ಖಂಡಿತ ವೇಗ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹೊರ ವೀಕ್ಷಣೆ ಯಾವ ಹಳ್ಳಿ ಮಾಡ್ತೀರಿ ಸರ್? ಏನು ಸರ್ ಇವತ್ತು ಅದೇ DC ಅವ್ರ ಜೊತೆ ಮಾತನಾಡ್ತಿದ್ದೀನಿ, ಹ್ಯಾವ್ ಅ ಮೀಟಿಂಗ್. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಂತ ಹೇಳಿ. ಸೊ ಇವತ್ತು ಇನ್ನೂ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ ಇನ್ನೂ 2-3 ದಿನದಲ್ಲಿ. ಈಗಾಗಲೇ ಜನರೆಲ್ಲ ಜಮೀನುಗಳು ಹರಿಗುವಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕೋ ತಡ ಆಯ್ತು ಸರ್ ಸರ್ಕಾರದಿಂದ? ತಡ ಏನಾಗಿಲ್ಲ ನೋಡಿ, ಯಾಕಂತಂದರೆ DCಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ DCಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನು ಹೊಸ್ದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ದೀವಿ, ಮತ್ತೆ ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತೇಳಿ ಹೋಗ್ತಾ ಇದ್ದೀವಿ. ಈಗ ಸರ್ ಎಲ್ಲ ಜಿಲ್ಲಾಧಿಕಾರಿಗಳು ಹೋಗ್ಯಾರ ಅನ್ಸುತ್ತೆ. ನಮ್ಮ ಧಾರವಾಡ ಜಿಲ್ಲಾಧಿಕಾರಿ ಮಾತ್ರ ನಿನ್ನೆ ಹೋಗ್ಯಾರ ಅಷ್ಟೇ. ನಿನ್ನೆ ಬಿಟ್ಟರೆ ಯಾವತ್ತೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಕೇಳಿ ಸರ್, ನೀವು ಬರ್ತೀರಾ ಅಂತ ಹೇಳಿದಕ್ಕೆ ನಿನ್ನೆ ಒಂದು ಕುಂದಗೋಳಕ್ಕೆ ಹೋಗಿ ವಿಸಿಟ್ ಮಾಡಿ ಧಾರವಾಡ ಜಿಲ್ಲಾಡಳಿತ ಯಾವ ಬೇರೆ ಎಲ್ಲ ಹೋಗಿದ್ದಾರೆ ಸರ್, ಯಾವ ಹಳ್ಳಿಗೆ ಅಲ್ಲ, ಈಗ ನನಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಅವ್ರು ಯೂಶಲಿ RMA ಕೊಟ್ಟಿರ್ತಾರೆ, ನನಗೆ ಕೊಡ್ತಿಲ್ಲ. ಚೆಕ್ ಮಾಡಿ ಹೇಳ್ತೀನಿ, ನಿಮಗೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಹೇಳಿದ್ರಿ? ಅಲ್ಲ 100%.